ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಒಂದು ಮಹತ್ತರ ಬೆಳವಣಿಗೆ, ಅದು ಧರ್ಮಸ್ಥಳದ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಸೂಚನೆ ಕೊಡುವ ಸಾಧ್ಯತೆ ಇದೆಯಾ? ಇಂತಹ ಪ್ರಶ್ನೆ ಕೇಳುವ ಒಂದು ಮಹತ್ತರ ಬೆಳವಣಿಗೆ ಇವತ್ತಾಗಿದೆ. ಏನದು ಮಹತ್ತರ ಬೆಳವಣಿಗೆ? ಯಾಕೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶಿಸಬೇಕು? ಈ ಎಲ್ಲ ವಿಚಾರವನ್ನ ನಾನು ತಮಗೆ ತಿಳಿಸ್ತೇನೆ. ಇದಕ್ಕೆ ಮೂಲ ಕಾರಣ, ಕರ್ನಾಟಕದ ಸುಮಾರು 40 ಮಹಿಳಾ ಹೋರಾಟಗಾರ್ತಿಯರು, 10 ಮಹಿಳಾ ಸಂಘಟನೆಗಳು ಅವರೆಲ್ಲ ಸೇರಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದು ಬಹಳ ಕುತೂಹಲಕರವಾದ ಒಂದು ಪತ್ರ. ಮೊದಲನೇದಾಗಿ, ಈ ಮಹಿಳೆಯರಲ್ಲಿ ಕವಿತಾ ಲಂಕೇಶ್ ಅವರಿದ್ದಾರೆ, ಹಾಗೇನೆ ಅರುಂಧತಿ ನಾಗ್ ಇದ್ದಾರೆ, ಖ್ಯಾತನಾಮರಿದ್ದಾರೆ. ಅವರ ಆತಂಕ ಏನು? ಮೊದಲನೇದಾಗಿ ಅವರು SIT ತನಿಖೆಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ತನಿಖೆ ನ್ಯಾಯಸಮ್ಮತವಾಗಿ ನಡೆಯುತ್ತಾ, ಅಥವಾ ಈ ತನಿಖೆ ಸತ್ಯವನ್ನ ಸಮಾಧಿ ಮಾಡುವಂತ ದಾರಿಯಲ್ಲಿ ಸಾಗುತ್ತಾ? ಇಡೀ ಈ ಪತ್ರ, ಆಂಗ್ಲ ಭಾಷೆಯಲ್ಲಿರುವ ಈ ಪತ್ರ ಏನಿದೆ, ಅದರ ಶೀರ್ಷಿಕೆ ಕೊಂದವರು ಯಾರು ಅಂತ. ಹೂ ಕಿಲ್ಡ್. ಸೌಜನ್ಯದಿಂದ ಪ್ರಾರಂಭವಾಗಿ ಅಲ್ಲಿ ಪದ್ಮಲತಾ, ವೇದವಲ್ಲಿ ಇವರನ್ನೆಲ್ಲ ಹತ್ಯೆ ಮಾಡಿದವರು ಯಾರು ಆಗಿದ್ದಾರೆ? ಈ ಪ್ರಶ್ನೆಯನ್ನ ಮುಂದಿಟ್ಟು ಈ 40 ಮಹಿಳೆಯರು ಮತ್ತು 10 ಮಹಿಳಾ ಸಂಘಟನೆಯವರು ತಮ್ಮ ಹೆಸರನ್ನ ಹಾಕಿ ಸಹಿ ಮಾಡಿ ಅದನ್ನ ಸೋನಿಯಾ ಗಾಂಧಿ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು? ಯಾಕೆ ಅವರಿಗೆ SIT ತನಿಖೆ ಬಗ್ಗೆ ಅನುಮಾನ ಬಂದಿದೆ? ಅವರು ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ, ನಾನು ಮೊದಲಿಂದ ಹೇಳ್ತಾ ಬಂದ ಹಾಗೆ, DK ಶಿವಕುಮಾರ್ ಅವರ ಹೇಳಿಕೆ. ತನಿಖೆ ಪ್ರಾರಂಭ ಆದಾಗ್ಲೇನೆ ಅವರು ಇದನ್ನು ಷಡ್ಯಂತರ ಅಂತ, ಇದು ಖಾಲಿ ಡಬ್ಬ ಬಡಿಯೋದು ಅಂದ್ರು. ಅಂದ್ರೆ ಸರ್ಕಾರದ ಉಪಮುಖ್ಯಮಂತ್ರಿಗಳೇ ಈ ಪ್ರಕರಣವನ್ನು ಕ್ಲೋಸ್ ಮಾಡ್ಬಿಟ್ಟಿದ್ರು ಷಡ್ಯಂತರ ಅಂತೆ. ಅದಾದ್ಮೇಲೆ ತನಿಖೆ ಆದದ್ದು. ಅಷ್ಟಕ್ಕೆ ನಿಂತಿಲ್ಲ. ಈ ಪತ್ರದಲ್ಲಿ ಇನ್ನೊಂದು ಹೇಳಲಾಗಿದೆ. ಅಂದ್ರೆ DK ಶಿವಕುಮಾರ್ ಅವರು ಈ ಮಾತನ್ನ ಹೇಳಿದ್ದಾರೆ. ಈ ಮಾತಿಗೆ ಪೂರಕವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದರಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ, ಈ ಮೂವರು ಕೂಡ ಒಂದೇ ರೀತಿ ಮಾತನಾಡ್ತಾ ಇರುವುದು ತಮ್ಮ ಆತಂಕವನ್ನ ಹೆಚ್ಚಿಸಿದೆ ಅನ್ನುವ ಮಾತನ್ನ ಈ ಪತ್ರದಲ್ಲಿ ಹೇಳಲಾಗಿದೆ. ಇದರಿಂದಾಗಿ ಈಗ ಸೋನಿಯಾ ಗಾಂಧಿ ಅವರು ಅನಿವಾರ್ಯವಾಗಿ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇದರ ಹಿಂದಿನ ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಮಧ್ಯಪ್ರವೇಶ ಅತ್ಯಗತ್ಯವಾಗಿದೆ. ಅವರು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಬೇಕು, DK ಶಿವಕುಮಾರ್ ಅವರಿಗೆ ಸೂಚನೆ ಕೊಡಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸೂಚನೆ ಕೊಡಬೇಕು, ಹಾಗೇನೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸೂಚನೆ ಕೊಡಬೇಕು. ತನಿಖೆ, SIT ತನಿಖೆ ಆಗುವವರೆಗೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಕೂಡದು ಅನ್ನುವ ಒಂದು ಸೂಚನೆಯನ್ನು ಕೊಡಬೇಕಾಗಿದೆ. ಅದರಂತೆ SIT ನ್ಯಾಯಯುತವಾಗಿ ತನಿಖೆ ನಡೆಸಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವ ಮಾರ್ಗದರ್ಶನ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ ಬರಬೇಕು. ಹಾಗಿದ್ರೆ ಮಾತ್ರ ಇದರ ಹಿಂದಿನ ಸತ್ಯ ಹೊರಗೆ ಬರೋದು ಸಾಧ್ಯ. ಇದು ಒಂದನೇದಾಗಿ ಇಡೀ ಮಹಿಳಾ ಸಮುದಾಯಕ್ಕೆ ಇದರಿಂದ ಆತಂಕ ಶುರುವಾಗಿದೆ ಅಂತ. ಅದ್ರ ಜೊತೆಗೆ ಸ್ಪಷ್ಟವಾದ ಡಿವೈಡ್ ಅನ್ನ ನೀವು ನೋಡಬಹುದು. ಯಾವುದು ಡಿವೈಡ್ ಅಂದ್ರೆ, ಒಂದು ಕಡೆ ಮಹಿಳಾ ಹೋರಾಟಗಾರ್ತಿಯರ ರಂಗ ಪ್ರವೇಶ ಆದ್ರೆ ಸತ್ಯ ಹೊರಗೆ ಬರಲಿ ಅಂತೇಳಿ, ಸತ್ಯ ಮುಚ್ಚೋಗ್ಲಿ ಅಂತೇಳಿ ಸ್ವಾಮಿಗಳ ರಂಗ ಪ್ರವೇಶ ಆಗಿದೆ. ಇದು ಬಹಳ ಕುತೂಹಲಕ. ಯಾರದ್ದು? ಒಬ್ಬರು ವಚನಾನಂದ ಸ್ವಾಮಿ ಅಂತಿದ್ದಾರೆ, ಅವರು ಪಂಚಮಸಾಲಿ ಸ್ವಾಮಿ. ಅವರ ನೇತೃತ್ವದಲ್ಲಿ ಹಲವಾರು ಸ್ವಾಮಿಗಳು, ಲಿಂಗಾಯತ ಸ್ವಾಮಿಗಳು ಅವರು ಇವರು ಹೋಗಿ ಅಮಿತ್ ಶಾ ಅವರನ್ನ ನೋಡಿದ್ದಾರೆ. ಅಮಿತ್ ಶಾ ಅವರನ್ನ ನೋಡಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ NIA ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಈ ವಚನಾನಂದ ಸ್ವಾಮಿ ಅವರು ಯಾರು ಅಂತ ಆದ್ರೆ, ಅವರು ಯೋಗ ಗೀಗ ಮಾಡ್ಕೊಂಡಿದ್ರು. ಕನ್ನಡದ ನಂಬರ್ 1 ಚಾನೆಲ್ ಅಲ್ಲಿ ತಲೆ ಕೆಳಗೆ ನಿಂತ್ಕೊಳ್ಳೋದು, ನಡೆ ನಿಂತ್ಕೊಳ್ಳೋದು, ಕಾಲು ಬಗ್ಸೋದು, ಹೊಟ್ಟೆ ಬಗ್ಸೋದು, ಕಪಾಲಭಾತಿಯಿಂದ ಪಟ್ಟ ಮಾಡೋದು, ಈ ಕೆಲಸ ಮಾಡ್ತಾ ಇದ್ರು. ಅವ್ರಿಗೊಂದು ಮಠ ಸಿಕ್ತು, ಪಂಚಮಸಾಲಿ ಮಠ. ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಪಂಚಮಸಾಲಿಗೆ ಹೋದ್ಮೇಲೆ ಆ ಪಂಚಮಸಾಲಿ ಮಠದಲ್ಲೇ ಇವ್ರು ಹೋಗಿ ಆ
ಜಯಮೃತ್ಯುಂಜಯ ಸ್ವಾಮಿ ಹತ್ರ ಕಾಲ್ ಕೆದರ್ಕೊಂಡೆಲ್ಲ ಮಾಡಿದ್ರು, ಹಾಳಾಗ್ಲಿಲ್ಲ ಅವ್ರ ಸಂಬಂಧ. ಇವರಿಗೆ ನಾನು ಈ ಬಗ್ಗೆ ಇದನ್ನ ಹೇಳ್ತಾನೆ ಇದ್ದೀನಿ, ನನಗೆ ಆಶ್ಚರ್ಯ ಆಗೋದು, ಇವರು ಬಸವಣ್ಣನವರ ಅನುಯಾಯಿಗಳು. ಬಸವಣ್ಣ ಕೈಯಲ್ಲಿ ಲಿಂಗವನ್ನ ಹಿಡಿದವರು ಅಲ್ವಾ. ನೀವು ಇಲ್ಲೆಲ್ಲೂ ಬೇಡ, ಲಿಂಗ ಧಾರಣೆ ಮಾಡೋದು ಅಂದ್ರೆ ಅದು ದೇಹದ ಮೇಲೆ ನಿಮ್ಮ ಲಿಂಗ ಇರಬೇಕು ಅಂತ. ಮತ್ತು ಆ ಲಿಂಗ ಧಾರಣೆ ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಲಿಂಗ ಧಾರಣೆ ಮಾಡಿಸಿದ್ದ ಬಸವಣ್ಣ. ಅಲ್ಲಿ ಮಹಿಳೆಯರು ಮತ್ತು ಪುರುಷರ ಸಮಾನತೆಯನ್ನ ಬಸವಣ್ಣ ಪ್ರತಿಪಾದಿಸಿದ್ದ ಅಲ್ವಾ. ಸೊ ಅವರು ದೇಹವೇ ದೇಗುಲ ಅಂತ ಹೇಳ್ತಿದ್ದ ಬಸವೇಶ್ವರ. ಸೊ ಇಂತಹ ಬಸವೇಶ್ವರ ಅದರ ಅನುಯಾಯಿ ಮಠದ ಸ್ವಾಮಿಗಳು ಹೋಗ್ಬಿಟ್ಟು ವೈದಿಕ ಪರಂಪರೆಯ ಮಠದ ಪರವಾಗಿ ನಿಂತುಕೊಳ್ಳುವುದರ ಹಿನ್ನೆಲೆ ಏನ್ ಲಾಭ ಇದೆ ಇವರಿಗೆ ಬಸವಣ್ಣ ಇನ್ಯಾರಾದ್ರೂ ಓಕೆ, ಇವರು ಹೋಗಿ ವೈದಿಕ ಪರಂಪರೆಯ ಮಠದ ಬೆಂಬಲಕ್ಕೆ ಹೋಗಿ ನಿಂತ್ಕೊಬಿಟ್ಟು ಅಮಿತ್ ಶಾ NIA ತನಿಖೆ ಮಾಡಬೇಕು ಅಂತ. NIA ತನಿಖೆ ಮಾಡ್ಬೇಕು ಅಂದ್ರೆ ಅದೇ ಅಮಿತ್ ಶಾ ನೋಡ್ತಾ ಅವ್ರದ್ದು ಒಂದು ಮನವಿ. ಈಗ ಇಲ್ಲಿ ಮನವಿ ಕೊಟ್ಟಾಗ ಅವ್ರದ್ದು ಒಂದು ಮನವಿ ಅಮಿತ್ ಶಾ ಅವರಿಗೆ. ಆ ಮನವಿಯಲ್ಲಿ ಏನ್ ಹೇಳ್ತಾರೆ, ಇದು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆಯವರ ಅವ್ರನ್ನ ಹೆಸರು ಹಾಳು ಮಾಡೋದಕ್ಕೆ ಶೆಡ್ಡಿ ಅಂತ ಅವ್ರ ವಾದ. ಹಾಗಿರುವಾಗ ತನಿಖೆ ಹಾಕ್ಬೇಕು, NIA ತನಿಖೆ ಯಾಕೆ ಮಾಡಿ ಅಂತ ಹೇಳ್ತಾರೆ ಅವರು. ಇದಕ್ಕೂ ಉತ್ತರ ಬಹಳ ಸರಳವಾಗಿದೆ. ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ SIT ಬಗ್ಗೆ ಭಯ ಇದೆ ಈ ಸ್ವಾಮಿಗಳಿಗೆ. SIT ಏನಾದರೂ ನ್ಯಾಯಯುತವಾಗಿ ನಿಷ್ಪಕ್ಷಪಾತದಿಂದ ತನಿಖೆ ಮಾಡ್ಬಿಟ್ರೆ ಸತ್ಯ ಹೊರಗೊಂಡ್ಬಿಡುತ್ತೆ. ಅದು ಬರ್ಕೂಡ್ದು ಅಂದ್ರೆ NIA ಅಂದ್ರೆ ಹೆಂಗು ಬಿಜೆಪಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಅಮಿತ್ ಶಾ ಇದ್ದಾರೆ, ಎಲ್ಲ ಕೂಡ ಇಂಥದ್ರಲ್ಲೇ ಅವರು ಇಂತಹ ಕಾರ್ಯಾಚರಣೆಯಲ್ಲಿ ಅವರು ನಿಸ್ಸೀಮ್ರು ಅವರು. ಸೊ ಆದ್ರಿಂದ ಅಮಿತ್ ಶಾ ಏನಾದ್ರು NIA ಮಾಡ್ಬಿಟ್ರೆ ಅಮಿತ್ ಶಾ ಯಾವ ರೀತಿ ರಿಪೋರ್ಟ್ ಬೇಕೋ ಆ ರಿಪೋರ್ಟ್ ತಗೊಬಿಟ್ಟು ಎಲ್ಲ ಮುಚ್ಚಾಕ್ ಕೊಡ್ಬೋದು ಅಂತ. ಈ ವಚನಾನಂದ ಸ್ವಾಮಿ ಇತ್ಯಾದಿಗಳು ಅಲ್ರಿ, ಈ ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡು ಶಿವ ಅಂತ ಹೇಳ್ತಾ ಇರ್ಬೇಕಪ್ಪ. ಬಸವಲಿಂಗಾಯ ನಮಃ, ಶಿವ ಶಿವ ಓಂ ನಮಃ ಶಿವಾಯ ಅಂತ ಹೇಳ್ಬೋದು ಅಲ್ವಾ. ಬಸವಣ್ಣ ವಚನ ಹೇಳ್ತಾ ಇದ್ರೆ ಅಟ್ಲೀಸ್ಟ್ 4 ಜನರಿಗೆ ಬುದ್ಧಿಯಾರು ಬರುತ್ತೆ. ಅದು ಬಿಟ್ಟುಕೊಂಡು ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಇಂಟರ್ಫಿಯರ್ ಮಾಡಿ ಎದ್ದು ಬಿದ್ದು ಓಡೋಗ್ಬಿಟ್ಟು ವಿಮಾನ ಹತ್ತಿ ಭಕ್ತ ದುಡ್ಡು ಖಾಲಿ ಮಾಡ್ಕೊಂಡು ಅಲ್ವಾ, ಅದು ಹೋಗ್ಬಿಟ್ಟು ಅಲ್ಲಿ ಜೈಲಿನ ಆಡಳಿತಾಧಿಕಾರಿಗೆ ಉಳಿಸೋದಕ್ಕೆ ಯಾವ್ದು ಒಂಟೆ ಹೋಗ್ಬಿಟ್ರು ಖಾಲಿ ಹಾಕೊಂಡು. ಏನ್ ಜನ ರೀ ಇವರು, ಯಾವ ಸೀಮೆ ಸ್ವಾಮಿಗಳ್ರಿ. ನನಗಂತೂ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಾಮಿಗಳು ಅಂದ ತಕ್ಷಣ ನನಗೆ ಒಂದು ರೀತಿ ಅವ್ರನ್ನ ನಂಬೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಈ ಸ್ವಾಮಿಗಳಲ್ಲಿ ಇಂತಹ ಜನ ಇದಾರಲ್ಲ ಅನ್ಸುತ್ತೆ. ಅದರಿಂದ ಇವರ ಬಗ್ಗೆ ನನಗೆ ಕನಿಷ್ಠ ಗೌರವ ಕೂಡ ಉಳ್ಕೊಂಡಿಲ್ಲ. ಸುಮ್ಮನೆ ಇರೋದ್ ಬಿಟ್ರೆ ಅದು ಇವತ್ತಾದದ್ದಲ್ಲ ಅಂತ ಅನ್ನಿ. ಸೊ ಯಡಿಯೂರಪ್ಪ ಜೈಲಿಗೆ ಹೋದಾಗ ಹೊರಗಡೆ ಬಂದು ಟೌನ್ ಹಾಲ್ ಎದುರುಗಡೆ ಈ ಸ್ವಾಮಿಗಳ ನಿಂತ್ಕೊಂಡು ಜಯಘೋಷ ಕೂದ್. ಯಾವಾಗ ಜೈಲಿಂದ ಯಡಿಯೂರಪ್ಪನ ಹೊರಗಡೆ ಬಂದೋ 2 ಬೆರಳು ಹಿಂಗೆ ವಿಕ್ಟ್ರಿ ಸಿಗ್ನಲ್ ಆ ಟೌನ್ ಹಾಲ್ ಎದುರುಗಡೆ ಮೇಲೆ ಎತ್ತದ್ದು ಕೆಳಗೆ ಎತ್ತದ್ದು ಮಾಲೆ ಎತ್ತದ್ದು 2 ಬೆರಳನ್ನ. ನನಗಾಗ ಶಾಕ್ ಆಯ್ತು. ನಮ್ಗೆ 2 ಬೆರಳು ನಾವು ಹಳ್ಳಿಯವರು ಬೇರೆ ರೀತಿಯಾಗಿ ಎತ್ತೀವಿ ಗೊತ್ತಾ ನಿಮ್ಗೆ. ನಾವು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ 2 ಬೆರಳು ಯಾಕೆ ಎತ್ತಿದ್ವಿ, ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋಗೋರು, ನಮಗೇನು ಗೌರ್ಮೆಂಟ್ ಶಾಲೆ ಅದು. ಅಲ್ಲಿ ಹೋದಾಗ ನಾವು ಮಾಸ್ತರು ಅಕ್ಕೋರು ಅಂತಿದ್ರು ನಮ್ಮ ಕಡೆ. ಅಕ್ಕೊರೆ 2 ಬೆರಳು ಅಂದ್ರೆ ಟಾಯ್ಲೆಟಿಗೆ ಹೋಗೋದು ಅಂತ. ನನಗದೇ ನೆನಪು. ಈ ಟೌನ್ ಹಾಲ್ ಎದುರಿಗೆ ಹೋಗ್ಬಿಟ್ಟು ಸ್ವಾಮಿಗಳೆಲ್ಲ 2 ಬೆರಳು ಎತ್ತಾಗ ಎಲ್ಲ ಟಾಯ್ಲೆಟಿಗೆ ಬರ್ತಾ ಇದೆಯಾ ಅವರಿಗೆ ಒಂದು ರೀತಿ ಮಾಡ್ಬಿಟ್ಟು. ಒಂದು ಸ್ಥಾನ ಗೌರವ ಇರುತ್ತೆ ಕಣ್ರಿ, ಸ್ಥಾನ ಗೌರವ ಇಂಥದ್ರಲ್ಲೆಲ್ಲ ಅವರು ಇನ್ವಾಲ್ವ್ ಆಗ್ಬಾರ್ದು. ಎನಿವೆ ಅದನ್ನ ನಾನು ಪ್ರಾಸಂಗಿಕವಾಗಿ ಹೇಳಿದ್ದು. ನಾನು ಈಗ ಬಹಳ ಪ್ರಮುಖವಾಗಿ ಹೇಳ್ತಾ ಇರೋದು ಅರುಂಧತಿನಾಥ್ ಮೊದಲಾದ ಅರುಂಧತಿ ನಾಗ್ ಮತ್ತು ಇತರರು ಏನು ಪತ್ರ ಬರೆದಿರೋದ್ರ ಬಗ್ಗೆ ಬಹಳ ಮುಖ್ಯವಾದದ್ದು. ಹಲವಾರು ವಿಚಾರಗಳನ್ನ ಆ ಪತ್ರದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶಕ್ಕೆ ಮನವಿ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಪತ್ರ ಹೋಗೋದ್ ಮೂಲಕ ಇದಕ್ಕೆ ಇನ್ನೊಂದು ಆಂಗಲ್ ಇದೆ ಅಂತ. ಸೊ ಅದೇನು ಅಂದ್ರೆ DK ಶಿವಕುಮಾರ್ ಅವರು ಏನಿದ್ದಾರಲ್ಲ, ಅವರು ಮುಖ್ಯಮಂತ್ರಿಯ ಆಸೆ ಕಮರುವುದಕ್ಕೆ ಪೂರಕವಾದ ಹೆಜ್ಜೆಗಳನ್ನು ಅವರೇ ಇಡ್ತಿದ್ದಾರೆ, ಒಂದಾದ್ಮೇಲೆ ಒಂದು. ಸೊ ರಾಹುಲ್ ಗಾಂಧಿ ಅವರಿಗಿಂತ ಸೋನಿಯಾ ಗಾಂಧಿ ಅವರಿಗೆ DK ಶಿವಕುಮಾರ್ ಹೆಚ್ಚು ಪ್ರೀತಿ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಖಜಾಂಚಿಯ ರೀತಿಯಲ್ಲಿ ಕೆಲಸ ಮಾಡಿದ್ರು ಅವರು. ಸುಮಾರು 10 ವರ್ಷಗಳಿಂದ ಹೆಚ್ಚು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ, ಚುನಾವಣೆ ಬಂದಾಗ ಸಂಪನ್ಮೂಲದ ವ್ಯವಸ್ಥೆ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಈಗ ಈ ಮಹಿಳೆ ವಿಚಾರದ ಐ ಥಿಂಕ್ ಸೋನಿಯಾ ಗಾಂಧಿ ಡೆಫಿನೆಟ್ಲಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಈ ಪತ್ರವನ್ನು ಅವ್ರು ಗಂಭೀರ, ಯಾಕಂದ್ರೆ ಆ ಪತ್ರದಲ್ಲಿ ಸಹಿ ಹಾಕಿದವರು ಇದಾರಲ್ಲ ಅವರು ಕರ್ನಾಟಕದ ಗಣ್ಯ ಮಹಿಳೆಯರು, ಸಾಮಾನ್ಯರಲ್ಲ ಅವರು.
ಸೊ ಆದ್ರಿಂದ ಐ ಬಿಲೀವ್ ಸೋನಿಯಾ ಗಾಂಧಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಅವ್ರು ಸೀರಿಯಸ್ ಆಗಿ ತಗೊಂಡ್ರೆ ಇಲ್ಲಿ ಎರಡು ವಿಚಾರಗಳಿದೆ. ಒಂದು, ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಏನಿದೆ, ಅತ್ಯಾಚಾರಗಳನ್ನ ಉಪಮುಖ್ಯಮಂತ್ರಿ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ. ಅವರಿಗೆ ಮಹಿಳೆಯರ ಮೇಲೆ ಅತ್ಯಾಚಾರಕ್ಕಿಂತ ಯಾರು ಕಾವಂದ್ರೋ ಇನ್ನೊಬ್ಬರು ಮತ್ತೊಬ್ಬರಿದ್ದಾರೆ, ಯಾರ ಮೇಲೆ ಆರೋಪ ಇದೆ ಅವರ ರಕ್ಷಣೆಯೇ ಅವರಿಗೆ ಮುಖ್ಯ ಆಗಿದೆ ಅಂತ. ಇಂಥ ಸಿಚುವೇಶನ್ ಅಲ್ಲಿ ಸೋನಿಯಾ ಗಾಂಧಿ ಒಬ್ಬ ಮಹಿಳೆಯಾಗಿ, ಅದಕ್ಕಿಂತ ಅವರು ಕೇವಲ ಮಹಿಳೆ ಮಾತ್ರ ಅಲ್ಲ, ಅವರು ತಮ್ಮ ಅಧಿಕಾರ ಬಂದಾಗ ತ್ಯಜಿಸಿದವರು, ಎಲ್ಲ ನೋವನ್ನ ಸಹಿಸ್ಕೊಂಡು ಬಂದವರು, ಎಲ್ಲ ರೀತಿಯ ದೂರುಗಳನ್ನ ಸಹಿಸ್ಕೊ ಬಂದವರು, ಆರೋಪಗಳನ್ನ ಸಹಿಸ್ಕೊ ಬಂದವರು. ಸೊ ಅಂತಹ ಸೋನಿಯಾ ಗಾಂಧಿ ಇದನ್ನ ಹೇಗೆ ಸ್ವೀಕಾರ ಮಾಡಬಹುದು? ಏನು ನಮ್ಮ ಪಕ್ಷದ ಒಂದು ರಾಜ್ಯ ಘಟಕದ ಅಧ್ಯಕ್ಷರು ಮಹಿಳೆಯರ ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣದಲ್ಲಿ ಅತ್ಯಾಚಾರ ಯಾರ ಮೇಲೆ ನಡೆದು ಅವರ ಪರವಾಗಿ ನಿಲ್ಲೋದ್ರ ಬದಲಾಗಿ ಅವರು ಅತ್ಯಾಚಾರದ ಆರೋಪಿತರು ಯಾರಿದ್ದಾರೆ ಅವರ ಪರವಾಗಿ ನಿಲ್ತಾರೆ ಅನ್ನೋದನ್ನ ಸೋನಿಯಾ ಗಾಂಧಿ ಈಸಿಯಾಗಿ ತಗೋತಾರೆ ಅನ್ಸುತ್ತಾ? ಐ ಡೋಂಟ್ ಥಿಂಕ್ ಸೊ. ಯಾಕಂದ್ರೆ ಗೊತ್ತಿರುವಾಗ ಸೋನಿಯಾ ಗಾಂಧಿ ಅವರ ಇಡೀ ವ್ಯಕ್ತಿತ್ವ ಬೇರೆ ರೂಪದ್ದು. ಇಫ್ ಸೋನಿಯಾ ಗಾಂಧಿ ಟೇಕ್ ಇಟ್ ಸೀರಿಯಸ್ಲಿ, ದೆನ್ ಇಟ್ ವಿಲ್ ಬಿ ಡಿಫರೆಂಟ್ ಚೇಂಜ್. ಸನ್ಮಾನ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸು ಕಂಬಿರ್ಬೋದು ಅಂತ. ಯಾಕಂದ್ರೆ ಅವ್ರ ವಿರುದ್ಧ ಪ್ರತಿ ಇದಾಗ್ತಾ ಇದೆ. ಪ್ರತಿಯೊಂದು ಹೆಜ್ಜೆ ಕೂಡ ಅವರು ತಮಗೆ ತಾವೇನೆ ದಟ್ ವಾಟ್ ಯು ಕಾಲ್ ಎಸ್ ಎ ಸುಸೈಡಲ್, ಇದು ಆತ್ಮಹತ್ಯಾ ನಡವಳಿಕೆಗಳು ಅಂತ ಇದಕ್ಕೆ. ಸೊ ಆ ರೀತಿ ಮಾಡ್ತಾ ಬಂದು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಡಾಕ್ಟರ್ ಪರಮೇಶ್ವರ್, ಇವರುಗಳು ಏನಾಗಿದೆ ಗೊತ್ತಿಲ್ಲ. ಇವರೇ SIT ಇವರು ಸರ್ಕಾರ ಅನೌನ್ಸ್ ಮಾಡಿದೆ, ವರದಿ ಬರೋವರೆಗೆ ಪಂಚೇಂದ್ರಿಯ ಮುಚ್ಕೊಂಡು ಕೂತ್ಕೊಳ್ಳಕ್ಕೆ ಏನು ಆತುರ ಇವರಿಗೆ? ಇದ್ದಕ್ಕಿದ್ದಾಗ ಅದೇನು ಆತುರ ಷಡ್ಯಂತರ ಮತ್ತೆ ಯಾಕೆ ಮುಚ್ಕೊಂಡು ಮಾಡ್ಬೇಕಿತ್ತು? ಸಿಂಪಲ್ ಕ್ವಶನ್. ಜನರಿಗೆ ಗೊತ್ತಾಗುತ್ತೆ ಕಣ್ರಿ, ಜನ ಅರ್ಥ ಮಾಡ್ಕೋತಾರೆ. ನೀವು ಜನರ ಕಿವಿ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಟ್ಟು ಈ ಕಾಲದಲ್ಲಿ ಬದುಕಕ್ಕಾಗಲ್ಲ. ಸೊ DK ಹೇಳಿದ್ರು, ನಾವು DK ಬೆಂಬಲಿಗರು, ನಾವ್ ಹಿಂಗ್ ಹೇಳ್ಬೇಕು. ಅದಕ್ಕೆ ಲಕ್ಷ್ಮಕ್ಕ, ಹನುಮಕ್ಕ, ಭೀಮಕ್ಕ ಎಲ್ಲ ಎದ್ದು ನಿಂತ್ಕೊಳ್ಳೋದು, ಹೇಳ್ತಾ ಹೋಗೋದು. ಕನಿಷ್ಠ ಆ ಹೆಣ್ಣು ಮಗಳು, ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಆ ಸೌಜನ್ಯ, ಆ ಕೊನೆಯ ದೃಶ್ಯ ಇದೆಯಲ್ಲ, ಕಿಸೆ ಹೆಣ ಸಿಕ್ಕದು, ಯಾವ ಮನುಷ್ಯರಾದವ್ರ ನೆನಪು ಮಾಡ್ಕೊಳಕ್ ಸಾಧ್ಯ ಇದೆಯನ್ರಿ? ಸಾಮೂಹಿಕ ಅತ್ಯಾಚಾರ ನಡೆಸಿ ಗುಪ್ತಾಂಗದ ಮೇಲೆ ಮರಳು ಹಾಕಿ ಇಡೀ ಸಾಕ್ಷಿನಾಶ ಮಾಡಿದಂಥದ್ದು. ಇದು ಕಾಡಲ್ವಾ ನಿಮ್ಗೆ? ಅಯೋಗ್ಯಲ್ಲರ ನಿಮ್ಗೆ? ಒಂದು ಸ್ವಲ್ಪ ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ ನಿಮ್ಗೆ? ಯಾರಿಗೂ ನಿಮ್ಮನೆ ಹೆಣ್ಮಕ್ಳಿಗೆ ಆದ್ರೆ ಏನ್ ಅಂದ್ಕೋತಿದ್ರಿ? ಅಯೋಗ್ಯತೆ ಅನ್ನೋದು ಪರಮಾವಧಿ. ಇಂಥ ಸಿಚುವೇಶನ್ ನಲ್ಲಿ ಇನ್ಯಾರ ದೊಡ್ಡವ್ರ ರಕ್ಷಣೆಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಮಾನ, ಮರ್ಯಾದೆ, ಲಜ್ಜೆ ಅಂತೀವಿ ನಾವು ಬದುಕಿನಲ್ಲಿ, ಅದು ಯಾವುದೂ ಇಲ್ಲ ಇವರಿಗೆ. ಸೊ ದಿಸ್ ಇಸ್ ದ ಥಿಂಗ್. ನಾನು ಈಗ ಹೇಳಿದ ರೀತಿಯೇ ಡೆಫಿನೆಟ್ಲಿ ಸೋನಿಯಾ ಗಾಂಧಿ ವಿಲ್ ಟೇಕ್ ಇಟ್ ಓವರ್, ದೆನ್ ದೀಸ್ ಪೀಪಲ್ ವಿಲ್ ಫೇಸ್ ದ ಮ್ಯೂಸಿಕ್. ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ನನಗೆ ಅನ್ಸುತ್ತೆ. ಸೋನಿಯಾ ಗಾಂಧಿ ಅವರಿಗೆ ಈ ಒಂದು ಮಹಿಳಾ ಹೋರಾಟಗಾರ್ತಿಯರು, ಮಹಿಳಾ ವೈಚಾರಿಕರು ಪತ್ರ ಬರೆದಿರೋದು ಇದೆಯಲ್ಲ, ಇಟ್ ವಿಲ್ ಬಿ ಮೋಸ್ಟ್ ವೆಲಿ ಗೋಯಿಂಗ್ ಟು ಬಿ ಎ ಟರ್ನಿಂಗ್ ಪಾಯಿಂಟ್. ದಟ್ ಇಸ್ ವಾಟ್ ಐ ಬಿಲೀವ್. ಅದಿಲ್ಲ ಹಂಗೆ ಅವ್ರು ಕೈ ತೊಗೊಂಡು ಕೂತ್ಕೊಂಡ್ರೆ ಗೊತ್ತಿಲ್ಲ ನನಗೆ, ಬಟ್ ಸ್ಟಿಲ್ ಅದನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ತಮ್ಮೆದುರು ಬರ್ತೀನಿ. ನಾನು ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.